ನಟ ದರ್ಶನ್ ಅವರು ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಅವರ ಪರ ನಿಂತಿರುವಂತದ್ದು ಅವರ ಪತ್ನಿ ವಿಜಯಲಕ್ಷ್ಮಿ. ಈಗ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಲ್ಲಿದ್ದಾರೆ. ವಿಜಯಲಕ್ಷ್ಮಿ ಅವರು ಸಾಥ್ ನೀಡಿದ್ದಾರೆ ದರ್ಶನ್ಗೆ. ನಿಜವಾಗಿಯೂ ಕೂಡ ನೀವು ದೇವತೆನೆ, ನಮ್ಮ ಅತ್ತಿಗೆ ಯಾವತ್ತೂ ಕೂಡ ದೇವತೆ ಸಮಾನ. ಸೊ ಹಾಗಾದ್ರೆ ವಿಜಯಲಕ್ಷ್ಮಿ ಅವರು ಪ್ರತಿಯೊಂದನ್ನು ಕೂಡ ನೋಡ್ತಾ ಇದ್ದಾರೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ಇಂದ್ರಾಜ್. ವೀಕ್ಷಕರೇ, ನಟ ದರ್ಶನ್ ಅವರು ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಅವರ ಪರ ನಿಂತಿರುವಂತದ್ದು ಜಾಮೀನು ವಿಚಾರವಾಗಿ ಅವರ ಪತ್ನಿ ವಿಜಯಲಕ್ಷ್ಮಿ. ಈಗ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಲ್ಲಿದ್ದಾರೆ. ದರ್ಶನ್ ಅವರಿಗೆ ಒಂದು ಶಕ್ತಿಯಾಗಿ ವಿಜಯಲಕ್ಷ್ಮಿ ಅವರು ನಿಂತ್ಕೊಂತಾರೆ. ಯಾವುದೇ ಒಂದು ವಿಚಾರದಲ್ಲಾಗಿರಬಹುದು. ಅಂದ್ರೆ ರೇಣುಕಾ ಸ್ವಾಮಿ ಅವರ ಕೊಲೆ ಕೇಸ್ನಲ್ಲಿ ದರ್ಶನ್ ಅವರು ಕೊಲೆ ಆರೋಪವನ್ನ ಹೊತ್ಕೊಂಡು ಯಾವಾಗ ಜೈಲಿಗೆ ಹೋದ್ರೋ ಆಗಿನಿಂದ ಈವರೆಗೂ ಕೂಡ ಪತ್ನಿ ವಿಜಯಲಕ್ಷ್ಮಿ ಅವರು ಸಾಥ್ ನೀಡಿದ್ದಾರೆ ದರ್ಶನ್ಗೆ. ಯಾವುದೇ ವಿಚಾರದಲ್ಲಾಗಿರಬಹುದು ಏಕಾಂಗಿ ಹೋರಾಟವನ್ನ ಮಾಡಿದ್ದಾರೆ. ಸೊ ಈಗ ವಿಜಯಲಕ್ಷ್ಮಿ ಅವರು ಕೂಡ ನೀವು ನೋಡ್ತಾ ಇರಬಹುದು, ಫ್ಯಾನ್ಸ್ ಗಳಿಗೆ ಆದರ್ಶ ವ್ಯಕ್ತಿ ಆಗ್ತಾ ಇದ್ದಾರೆ, ಸ್ಫೂರ್ತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ನೀವು ಕೂಡ ಏಕಾಂಗಿಯಾಗಿ ಯಾವುದೇ ರೀತಿಯ ಹೋರಾಟಗಳನ್ನ ಮಾಡಬಹುದು ಅಂತ ಸ್ಟ್ರಾಂಗ್ ವಿಮೆನ್ ಆಗಿದ್ದಾರೆ ವಿಜಯಲಕ್ಷ್ಮಿ ಅವರು. ಸೊ ಸದ್ಯಕ್ಕೆ ಈಗ ವಿಜಯಲಕ್ಷ್ಮಿ ಅವರು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಲ್ಲಿದ್ದಾರೆ. ಒಂದ್ ಕಡೆನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಗಳನ್ನ ಹಾಕೋದ್ರ ಮೂಲಕ, ಸ್ಟೋರಿಗಳನ್ನ ಹಾಕೋದ್ರ ಮೂಲಕ ಟ್ರೆಂಡಿಂಗ್ ನಲ್ಲಿದ್ರೆ, ಮತ್ತೊಂದ್ ಕಡೆನಲ್ಲಿ ತನ್ನ ಗಂಡನನ್ನ ಉಳಿಸ್ಕೊಳ್ಳುವಂತಹ ಅಂತಂದ್ರೆ ಕಾನೂನಾತ್ಮಕವಾಗಿ ಹೇಗೆ ಉಳಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲೂ ಕೂಡ ವಿಜಯಲಕ್ಷ್ಮಿ ಅವರು ಸಾಕಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗಿದ್ದಾರೆ. ಇದೇ ವಿಚಾರವಾಗಿ ಅವರ ಅಂದ್ರೆ ದರ್ಶನ್ ಅವರ ಅಭಿಮಾನಿಗಳು ವಿಜಯಲಕ್ಷ್ಮಿ ಅವರಿಗೆ ದೇವತೆ ಅಂತ ಕೂಡ ಕರಿತಾ ಇರುವಂತದ್ದು. ಸೊ ಸದ್ಯಕ್ಕೆ ವಿಜಯಲಕ್ಷ್ಮಿ ಅವರ ಕುರಿತಾದಂತಹ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ನಾನು ಹೇಳ್ತೀನಿ. ಸೊ ಈಗ ವಿಜಯಲಕ್ಷ್ಮಿ ಅವರ ಟ್ರೆಂಡು ಸೋಷಿಯಲ್ ಮೀಡಿಯಾದಲ್ಲಿ ಓಡ್ತಾ ಇದೆ ಅಂತ ಹೇಳ್ಬೋದು. ಅವರ ಯಾವುದೇ ಒಂದು ಬ್ಯಾಗ್ ತಗೊಂಡ್ರು ಕೂಡ ಹೊಸದಾಗಿ, ಅವರ ಕಾಸ್ಟ್ಯೂಮ್ ಆಗಿರಬಹುದು, ಅವರ ಸ್ಲಿಪ್ಪರ್ ಆಗಿರಬಹುದು, ನೈಲ್ ಪಾಲಿಶ್ ಆಗಿರಬಹುದು, ಹೇರ್ ಸ್ಟೈಲ್ ಆಗಿರಬಹುದು, ಪ್ರತಿಯೊಂದು ಕೂಡ ದರ್ಶನ್ ಅವರ ಫ್ಯಾನ್ಸ್ಗೆ, ಒಂದ್ ಕಡೆ ವಿಜಯಲಕ್ಷ್ಮಿ ಅವರ ಫ್ಯಾನ್ಸ್ಗೆ, ಅದು ಅಲ್ಲದೆ ಫ್ಯಾಷನ್ ಲವರ್ಸ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿದೆ ಅಲ್ವಾ. ಸೊ ಅದ್ರ ಬಗ್ಗೆ ನಾನು ಇವತ್ತು ಹೇಳ್ತೀನಿ. ಸೊ ಇವತ್ತು ವಿಜಯಲಕ್ಷ್ಮಿ ಅವರು ಒಂದು ಪೋಸ್ಟ್ನ ಹಾಕ್ತಾರೆ. ಅದು ಕೂಡ ಅವರು ಒಂದು ಟ್ರೆಡಿಷನಲ್ ಆಗಿ ರೆಡಿ ಆಗಿದ್ದಾರೆ. ಅವರ ಲುಕ್ಗೆ ದರ್ಶನ್ ಅವರ ಫ್ಯಾನ್ಸ್ ಕೂಡ ಫಿದಾ ಆಗಿದ್ದಾರೆ ಅಂತಾನೆ ಹೇಳ್ತಾ ಹೋಗ್ಬೋದು. ಯಾಕಂದ್ರೆ ಆ ಒಂದು ರೇಷ್ಮೆ ಸೀರೆನಲ್ಲಿ ಮಲ್ಲಿಗೆ ಹೂವನ್ನ ಮುಟ್ಕೊಂಡು, ಬ್ಯಾಂಗಲ್ ಹಾಕೊಂಡು, ವಿಜಯಲಕ್ಷ್ಮಿ ಅವರು ಬಿಂದಿಯನ್ನ ಇಟ್ಕೊಂಡು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. ಸಾಕಷ್ಟು ಜನ ದರ್ಶನ್ ಅವರ ಫ್ಯಾನ್ಸ್ ಅವರಿಗೆ ಕಮೆಂಟ್ ಮಾಡಿದ್ರು, ನಿಜವಾಗಿಯೂ ಕೂಡ ನೀವು ದೇವತೆನೆ, ನಮ್ಮ ಅತ್ತಿಗೆ ಯಾವತ್ತೂ ಕೂಡ ದೇವತೆ ಸಮಾನ. ಒಂದ್ ಕಡೆ ಗಂಡನ ರಕ್ಷಣೆ ಮಾಡ್ಕೊಳ್ತಾ ಇದ್ದಾರೆ, ಇನ್ನೊಂದ್ ಕಡೆ ವಿರೋಧಿಗಳು ಯಾವುದೇ ರೀತಿಯಲ್ಲಿ ಏನು ಮಾತಾಡಬಾರ್ದು ಆ ರೀತಿಯಾಗಿ ಸೋಷಿಯಲ್ ಮೀಡಿಯಾ ಮೂಲಕ ನೀವು ತುಂಬಾ ಸ್ಟ್ರಾಂಗ್ ಆಗ್ತಾ ಇದ್ದೀರಾ ಡೇ ಬೈ ಡೇ ಅಂತ ದರ್ಶನ್ ಅವರ ಅಭಿಮಾನಿಗಳು ಕಮೆಂಟ್ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂತಂದ್ರೆ, ವಿಜಯಲಕ್ಷ್ಮಿ ಅತ್ತಿಗೆ ನೀವು ರಾಜಕೀಯಕ್ಕೆ ಬನ್ನಿ, ನಾವೆಲ್ಲರೂ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಈ ವಿಷಯ ಯಾಕೆ ಬಂತು ಅಂದ್ರೆ, ಈ ಕಡೆ ತಮಿಳ್ನಾಡು ಅಂತಂದ್ರೆ ದಳಪತಿ ವಿಜಯ್ ಅವರು ಇನ್ನೇನು ಅಬ್ಬರಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಈ ಕಡೆ ಆಂಧ್ರ ಅಂತ ಬಂದೆ, ತೆಲುಗು ಅಂತ ಬಂತ ನೋಡೋದಾದ್ರೆ ಪವನ್ ಕಲ್ಯಾಣ್ ಅವರು ಅಬ್ಬರಿಸ್ತಾ ಇದ್ದಾರೆ. ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಯಾವ ಹೀರೋ ನಿಮ್ಗೆ ಸಿಎಂ ಆಗ್ಬೇಕು ಅಂತೇಳಿ ಒಂದು ಕ್ವಶನ್ ಬಂದಿತ್ತು ಹೀಗೆ ಜನರಲ್ ಆಗಿ. ಆಗ ಎಲ್ಲರೂ ಕೂಡ 90% ದರ್ಶನ್ ಅವರೇ ಆಗ್ಬೇಕು, ನಮ್ಮ ಡಿ ಬಾಸೇ ಆಗ್ಬೇಕು ಅಂತ ಹೇಳಿ ಕಮೆಂಟ್ ಮಾಡಿರ್ತಾರೆ. ಸೊ ಸದ್ಯಕ್ಕೆ ದರ್ಶನ್ ಅವರಂತೂ ಲೈಕ್ ಇವಾಗ ಜೈಲಲ್ಲಿ ಇರೋದ್ರಿಂದ ಇದನ್ನ ಯಾವ್ದನ್ನು ಕೂಡ ಅವರ ಕಿವಿಗೆ ಬಿದ್ದಿರೋದಿಲ್ಲ. ಸೊ ಹಾಗಾದ್ರೆ ವಿಜಯಲಕ್ಷ್ಮಿ ಅವರು ಪ್ರತಿಯೊಂದನ್ನು ಕೂಡ ನೋಡ್ತಾ ಇದ್ದಾರೆ. ಸೊ ಹಾಗಾಗಿ ದರ್ಶನ್ ಅವರ ಅಭಿಮಾನಿಗಳು ಹೇಳ್ತಾ ಇರೋದು, ಒತ್ತಾಯ ಮಾಡ್ತಾ ಇರೋದು, ಅತ್ತಿಗೆ ನೀವು ಎಲೆಕ್ಷನ್ಗೆ ನಿಲ್ಲಿ, ನಾವೆಲ್ಲರೂ ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ. ಸೊ ಈ ವಿಷಯ ಕೂಡ ಈಗ ಸಿಕ್ಕಾಪಟ್ಟೆ ಮ್ಯಾಟರ್ ಆಗ್ತಾ ಇದೆ. ಇದೆಲ್ಲದರ ನಡುವೆ ವಿಜಯಲಕ್ಷ್ಮಿ ಅವರು ಕೂಡ ಕಲರ್ಫುಲ್ ಆಗಿರುವಂತಹ ಪೋಸ್ಟ್ ನ ಹಾಕೊಂಡು, ಕುದುರೆ ಜೊತೆಗಿರುವಂತಹ ಪೋಸ್ಟ್ ನ ಹಾಕೊಂಡು, ಜೊತೆಗೆ ಮನೆಯನ್ನು ಕೂಡ ನೋಡ್ಕೊಂಡು ಸಂಭಾಳಿಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ದರ್ಶನ್ ಅವರ ಅಭಿಮಾನಿಗಳಿಗೆ ಒಂದು ಖುಷಿಯಾದಂತಹ ವಿಚಾರ. ಈ ರೀತಿಯಾದಂತಹ ದಿಟ್ಟತನದ ನಿರ್ಧಾರ ನಮ್ಮೆಲ್ಲರಿಗೂ ಕೂಡ ಬೇಕು. ಒಂದು ವಿಶ್ವ ನಿಮ್ಗೆ ಹೀಗೆ ಇರುತ್ತೆ, ನೀವು ಯಾವಾಗಲೂ ಕೂಡ ನಮ್ಮ ಬಾಸ್ ಹಿಂದೆ ಇರಿ, ಅವರಿಗೆ ಒಂದು ಬಲವಾಗಿರಿ, ಬ್ಯಾಕ್ ಬೋನ್ ಆಗಿರಿ ಅಂತ ಕೂಡ ಕಮೆಂಟ್ ಮಾಡ್ತಾ ಇದ್ರು. ಇದೆಲ್ಲದರ ನಡುವೆ ಈಗ ವಿಜಯಲಕ್ಷ್ಮಿ ಅವರು ಹಾಕಿರುವಂತಹ ಒಂದೇ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದೇನಪ್ಪಾ ಅಂದ್ರೆ, ನಿಮಗೆ ಗೊತ್ತಾ ಯಾಕೆ ಸ್ವಲ್ಪ ಜನ ಬ್ಲೆಸ್ಡ್ ಆಗಿರ್ತಾರೆ ಅಂತ? ಅವರಿಗೆ ಕೊಡುವಂತಹ ಗುಣ ಇರುತ್ತೆ, ಬಟ್ ಅವ್ರು ಯಾವ್ದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಆದ್ರೆ ಅವ್ರಿಗೆ ಗೊತ್ತಿರುತ್ತೆ ನಾವು ಕೊಡೋದ್ರಿಂದ ಅದ್ ನಮಗೆ ವಾಪಸ್ ಬರಲ್ಲ ಅಂತ. ಆದ್ರೂ ಅವರು ದೊಡ್ಡ ಮನ್ಸ್ ಮಾಡಿ ಕೊಡ್ತಾ ಇರ್ತಾರೆ, ಯಾವುದನ್ನಾದ್ರೂ ಪರವಾಗಿಲ್ಲ, ಅದರಿಂದ ಒಬ್ರಿಗೆ ಒಳ್ಳೇದಾಗುತ್ತೆ ಅಂತಂದ್ರೆ ನಮಗೂ ಕೂಡ ಒಳ್ಳೇದೇ ಅಲ್ವಾ. ಅಂತಹ ಪ್ಯೂರ್ ಇಂಟೆನ್ಷನ್ ಹೊಂದಿರುವಂತಹ ಜನಗಳು ಕೆಲವೊಮ್ಮೆ ಅವರನ್ನು ಬರೀ ಕೆಟ್ಟದಾಗ ಟ್ರೀಟ್ ಮಾಡ್ತಾರೆ, ಅವ್ರಿಗೆ ಕೆಟ್ಟದ್ ಮಾಡ್ಲಿಕ್ಕೆ ಬಯಸ್ತಾರೆ. ದೇವ್ರು ಎಲ್ಲದನ್ನು ಕೂಡ ನೋಡ್ತಾ ಇರ್ತಾನೆ. ದೇವ್ರು ಅಂತವರಿಗೆ ಕೆಟ್ಟೋದಾಗೋಕೆ ಬಿಡೋದೇ ಇಲ್ಲ. ಸದ್ಯದ ಮಟ್ಟಿಗೆ ಕೆಟ್ಟದಾಗ್ತಾ ಇದ್ರು ಪರವಾಗಿಲ್ಲ, ದೇವ್ರು ಎಲ್ಲವನ್ನು ಕೂಡ ನೋಡ್ತಾ ಇರ್ತಾನೆ. ಗಾಡ್ ನೋಸ್ ಎವ್ರಿಥಿಂಗ್ ಅನ್ನುವಂತಹ ಪೋಸ್ಟ್ ನ ಹಾಕಿದ್ದಾರೆ.
ಸ್ಟೋರಿಯನ್ನ ಹಾಕಿದ್ದಾರೆ. ಈ ಸ್ಟೋರಿ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ದರ್ಶನ್ ಅವರ ಒಂದಷ್ಟು ಅಭಿಮಾನಿಗಳ ಪೇಜ್ನಲ್ಲಿ ಆಗಿರಬಹುದು ಇದೇ ಸ್ಟೋರಿ ಓಡಾಡ್ತಾ ಇರುವಂತದ್ದು. ಅಂದ್ರೆ ಇದು ನಮ್ಮ ಬಾಸ್ಗೆ ಹಾಕಿದ್ದೀರಾ ನೀವು ಅನ್ನುವಂತಹ ಒಂದು ದೃಷ್ಟಿಕೋನದಿಂದ ಅವರ ಅಭಿಮಾನಿಗಳು ನೋಡಿ ಕೇಳ್ತಾ ಇದ್ದಾರೆ. ಕಮೆಂಟ್ಸ್ ಗಳಲ್ಲೂ ಕೂಡ ನೀವು ನೋಡ್ತಾ ಹೋಗ್ಬೋದು. ಅಂದ್ರೆ ದರ್ಶನ್ ಅವ್ರಿಗೂ ಯಾವಾಗಲೂ ಕೂಡ ಕೊಡುವಂತಹ ಗುಣ ನೀವು ನೋಡ್ತಾ ಇರ್ಬೋದು. ಸಾಕಷ್ಟು ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ ಕಷ್ಟ ಅಂತ ಬರೋದಾದ್ರೆ ಎಷ್ಟು ಜನಕ್ಕೆ ದರ್ಶನ್ ಅವರು ಹೆಲ್ಪ್ ಮಾಡಿದ್ದಾರೆ. ಎಷ್ಟು ವಿದ್ಯಾರ್ಥಿಗಳು ದರ್ಶನ್ ಅವರಿಂದ ಒಂದು ಸ್ಟಡೀಸ್ನ ಪಡ್ಕೊಳ್ತಾ ಇದ್ದಾರೆ. ನಾವೇ ದರ್ಶನ್ ಅವರ ಬರ್ತ್ಡೇ ದಿನ ಅವ್ರ ಮನೆ ಹತ್ರ ಹೋದಂತಹ ಸಂದರ್ಭದಲ್ಲಿ ಎಷ್ಟು ಜನ ಬಂದು ನಮ್ಮ ಹತ್ರ ಹೇಳ್ಕೊಳ್ತಾರೆ, ಹೀಗಾಯ್ತು, ಇಷ್ಟು ದುಡ್ಡನ್ನು ಕೊಟ್ರು, ನಮಗೆ ಇಷ್ಟು ಲಕ್ಷ ಕೊಟ್ರು, ಚೆಕ್ ಕೊಟ್ರು. ಲೈಕ್ ಈ ರೀತಿಯಾದಂತಹ ಗುಣ ಯಾವತ್ತಿಗೂ ನಮ್ಮನ್ನ ಕಾಪಾಡುತ್ತೆ ಅನ್ನೋದು ಇಲ್ಲಿ ವಿಜಯಲಕ್ಷ್ಮಿ ಅವರ ಒಂದು ಮಾತಾಗಿತ್ತು ಅಂತ ಹೇಳ್ಬೋದು. ಸೊ ಹೀಗಾಗಿ ಈಗ ಕಷ್ಟ ಆಗ್ತಾ ಇರಬಹುದು, ಪರವಾಗಿಲ್ಲ, ಆದ್ರೆ ದೇವ್ರು ಎಲ್ಲದನ್ನು ಕೂಡ ನೋಡ್ತಾ ಇದ್ದಾನೆ. ಒಳ್ಳೆ ವ್ಯಕ್ತಿಗಳಿಗೆ ಯಾವತ್ತೂ ಕೂಡ ಕಷ್ಟ ಆಗ್ಲಿಕ್ಕೆ ದೇವ್ರು ಬಿಡೋದಿಲ್ಲ ಅನ್ನೋದು ವಿಜಯಲಕ್ಷ್ಮಿ ಅವರ ಹಾಕಿದಂತಹ ಸ್ಟೋರಿಯ ಒಂದು ಮರ್ಮ ಇರಬಹುದಾ ಅನ್ನೋದು ಕೂಡ ಇಲ್ಲಿ ಅಭಿಮಾನಿಗಳು ಚರ್ಚೆ ಮಾಡ್ತಾ ಇದ್ದಾರೆ. ಅಂದ್ರೆ ದರ್ಶನ್ ಅವರ ಗುಣವೇ ಹಾಗೆ, ಬಲ್ಗೈಗೆ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗ್ಬಾರ್ದು ಅನ್ನೋ ರೀತಿ ಪ್ರತಿಯೊಬ್ಬರಿಗೂ ಕೂಡ, ಅಂತಂದ್ರೆ ಸಾಮಾನ್ಯ ಜನಗಳಿಂದ ಹಿಡಿದು ಸೆಲೆಬ್ರಿಟೀಸ್ ವರ್ಗೂ ಕೂಡ ದರ್ಶನ್ ಅವರು ಹೆಲ್ಪ್ ಮಾಡಿದ್ದಾರೆ. ಹಿರಿಯ ಸೆಲೆಬ್ರಿಟೀಸ್ಗಳಿಗೆ ಏನಾದ್ರೂ ಕಷ್ಟ ಅಂತ ಬಂದ್ರೆ ಯಾರಿಗೂ ಗೊತ್ತೇ ಇರೋದಿಲ್ಲ ಅವ್ರು ಸಹಾಯ ಮಾಡಿರೋದು. ಒಂದೋ ಅವರೇ ಹೇಳ್ಕೋಬೇಕು, ನಮಗೆ ದರ್ಶನ್ ಅವರು ಈ ರೀತಿ ಹೆಲ್ಪ್ ಮಾಡಿದ್ರು ಅಂತ ಹೇಳ್ಕೋಬೇಕು. ಅದರ್ವೈಸ್ ಯಾರಿಗೂ ಕೂಡ ಗೊತ್ತಾಗೋದೇ ಇಲ್ಲ ದರ್ಶನ್ ಅವರು ಹೆಲ್ಪ್ ಮಾಡಿದ್ದು. ಸೊ ಹೀಗೆ ಸಾಕಷ್ಟು ಜನರಿಗೆ ದರ್ಶನ್ ಅವರು ಹೆಲ್ಪ್ ಮಾಡಿದ್ದಾರೆ. ಚಿಕ್ಕ ಪುಟ್ಟ ಮಕ್ಕಳಿಂದ ಹಿಡಿದು ಹುಷಾರಿಲ್ಲ ಅಂತ ಬಂದಂತಹ ಸಂದರ್ಭದಲ್ಲಿ ಆಗಿರಬಹುದು, ಮದುವೆ ಆಗಬೇಕು ಅಂದ್ರೂ ಕೂಡ ಹೆಲ್ಪ್ ಮಾಡಿದ್ದಾರೆ. ಬರ್ತ್ಡೇ ಅಂತ ಬಂದಾಗ ಸಾಕಷ್ಟು ಅಭಿಮಾನಿಗಳು ಸಾಲಾಗಿ ದರ್ಶನ್ ಅವರ ಮನೆ ಮುಂದೆ ಬರ್ತಾ ಇದ್ರು. ಸೊ ಆ ಸಂದರ್ಭದಲ್ಲಿಯೂ ಕೂಡ ಅವರು ಸಹಾಯ ಹಸ್ತವನ್ನ ಮಾಡಿದ್ರು. ಸೊ ಹೀಗೆ ದರ್ಶನ್ ಅವರ ಒಂದು ಸಹಾಯದ ಗುಣವೇ ಅವ್ರನ್ನ ಕಾಪಾಡುತ್ತೆ. ಈಗ ನಮಗೆ ಕೆಟ್ಟದಾಗ್ತಾ ಇದೆ, ಪರವಾಗಿಲ್ಲ, ಆದ್ರೆ ನಮ್ದು ಯಾವಾಗಲೂ ಕೊಡುವಂತಹ ನೇಚರ್, ಕೊಡುವಂತಹ ಗುಣ, ಅದನ್ನ ಯಾವುದು ನಾವು ವಾಪಸ್ ಎಕ್ಸ್ಪೆಕ್ಟ್ ಮಾಡೋದೇ ಇಲ್ಲ. ನಮಗದು ಮರಳಿ ಅವ್ರೇನೋ ತಂದ್ಕೊಡ್ಲಿ ಅಥವಾ ಅದು ಬರಲಿ ಅಂತ ನಮ್ಗೆ ಯಾವತ್ತೂ ಅನ್ಸೋದೇ ಇಲ್ಲ. ಸೊ ಕೊಡುವಂತಹ ಗುಣ ನಮ್ಮಲ್ಲಿದೆ. ಸೊ ನಮಗೂ ಒಳ್ಳೇದು ಆಗೇ ಆಗುತ್ತೆ ಅನ್ನೋದು ಇಲ್ಲಿ ವಿಜಯಲಕ್ಷ್ಮಿ ಅವರ ಆ ಸ್ಟೋರಿಯ ಮರ್ಮವಿರಬಹುದಾ ಅಂತ ಅಭಿಮಾನಿಗಳು ಸದ್ಯಕ್ಕೆ ಚರ್ಚೆ ಮಾಡ್ತಾ ಇದ್ದಾರೆ. ಈಗಂತೂ ವಿಜಯಲಕ್ಷ್ಮಿ ಅವರು ಏನ್ ಹಾಕಿದ್ರು ಕೂಡ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಾ ಇದೆ. ನಾನು ಆಗ್ಲೇ ಹೇಳ್ದಂಗೆ ಅವರು ವೇರ್ ಮಾಡುವಂತಹ ಡ್ರೆಸ್ ಇರಬಹುದು, ಅವರ ಒಂದು ಕಾಸ್ಟ್ಯೂಮ್ಸ್ ಇರಬಹುದು, ಜುವೆಲ್ಸ್ ಇರಬಹುದು, ಅವರ ಒಂದು ಹೇರ್ ಆಕ್ಸೆಸರೀಸ್ ಇರಬಹುದು, ಜೊತೆಗೆ ರಿಂಗ್ ಇರಬಹುದು, ಬ್ಯಾಂಗಲ್ ಇರಬಹುದು, ಪ್ರತಿಯೊಂದು ಅವರ ಒಂದು ಮೇಕಪ್ ಇರಬಹುದು. ಸೊ ಪ್ರತಿಯೊಂದು ಕೂಡ ಈಗ ಟ್ರೆಂಡ್ ಆಗ್ತಾ ಇದೆ. ಸೊ ಹೀಗೆ ವಿಜಯಲಕ್ಷ್ಮಿ ಅವರು ಒಂದ್ ಕಡೆ ಕಷ್ಟದ ಪರಿಸ್ಥಿತಿನಲ್ಲಿ ಇದ್ರೂ ಕೂಡ ನಾನು ಯಾರಿಗಿಂತಲೂ ಕೂಡ ಕಡಿಮೆ ಇಲ್ಲ, ಜೊತೆಗೆ ವಿರೋಧಿಗಳಿಗೆ ನಾನು ಇದೇ ರೀತಿಯಲ್ಲಿ ಒಂದು ಟಕ್ಕರನ್ನ ಕೊಡ್ತಾನೆ ಇರ್ತೀನಿ ಅನ್ನೋದನ್ನ ಪೋಸ್ಟ್ ಮೂಲಕ ಏನಾದ್ರೂ ಸಾಬೀತುಪಡಿಸ್ಕೊಳ್ತಿದ್ದಾರಾ ಅನ್ನೋದು ಕಾದ್ ನೋಡ್ಬೇಕಿದೆ. ಸದ್ಯಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಅವರ ಅರ್ಜಿ ವಿಚಾರ ಹೋಗಿತ್ತು. 1 ವಾರದ ಕಾಲ ಕೋರ್ಟ್ ಟೈಮ್ ಅನ್ನು ಕೂಡ ಪಡ್ಕೊಂಡಿದೆ. ಏನೆಲ್ಲ ದರ್ಶನ್ ಅವರ ವಿಚಾರವಾಗಿ ಒಂದು ಪ್ರಗತಿನಲ್ಲಿದೆ ಅದೆಲ್ಲವೂ ಕೂಡ ಕೊಡಬೇಕು ಅಂತ ಸುಪ್ರೀಮು ರಾಜ್ಯ ಕೋರ್ಟ್ಗೆ ಹೇಳಿದೆ. ಸೊ ವೆಯ್ಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ ಈ ಒಂದು ವಿಚಾರವಾಗಿ. ಸದ್ಯಕ್ಕೆ ವಿಜಯಲಕ್ಷ್ಮಿ ಅವ್ರನ್ನ ಫಾಲೋ ಮಾಡ್ತಿರೋರು ಕೂಡ ಹೆಚ್ಚಿನ ಜನ ಇದ್ದಾರೆ. ಸೊ ಅವರ ಒಂದು ಸ್ಟೈಲು ಅವರಿಗೆ ಹೆಚ್ಚಾಗಿ ಇಷ್ಟವಾಗ್ತಿದೆ ಅಂತಾನೆ ಹೇಳ್ಬೋದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.